ಶಶಿ ತರೂರ್ ಅವರಿಗೆ ದೇಶದ ಪ್ರಜಾಪ್ರಭುತ್ವದ ಘನತೆಗಿಂತ ಪುಟಿನ್ ಜೊತೆಗೆ ಔತಣಕೂಟದ ಆಮಂತ್ರಣನೇ ಹೆಚ್ಚಾಯ್ತಾ? ವಿಪಕ್ಷ ನಾಯಕನನ್ನೇ ಹೊರಗಿಟ್ಟಾಗ ತರೂರ್ ಅವರು ಪಕ್ಷದ ಗೌರವವನ್ನು, ಪ್ರಜಾಪ್ರಭುತ್ವದ ಶಿಷ್ಟಾಚಾರವನ್ನು ಮರೆತು ಯಾರನ್ನ ಮೆಚ್ಚಿಸೋದಕ್ಕೆ ಆ ಒಂದು ಔತಣಕೂಟಕ್ಕೆ ಓಡಿ ಹೋಗಿದ್ದು. ಪ್ರಜಾಪ್ರಭುತ್ವದ ಮೂಲಭೂತ ಶಿಷ್ಟಾಚಾರಗಳನ್ನೇ ಕೈ ಬಿಡ್ತಾ ಇರುವಂತಹ ಮೋದಿ ಸರ್ಕಾರದ ರಾಜಕೀಯ ಕುತಂತ್ರಕ್ಕೆ ಶಶಿ ತರೂರ್ ಸ್ವತಃ ದಾಳ ಆದ್ರ? ನವದೆಹಲಿಯಲ್ಲಿ ನಡೆದಂತಹ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಔತಣಕೂಟ ಕೇವಲ ಒಂದು ರಾಜತಾಂತ್ರಿಕ ಭೋಜನ ಆಗಿರಲಿಲ್ಲ. ಅದು ಭಾರತದ ಪ್ರಜಾಪ್ರಭುತ್ವದ ಶಿಷ್ಟಾಚಾರದ ಮೇಲೆ ನಡೆದಂಥ ಒಂದು ಹಲ್ಲೆಯ ಸಂಕೇತ ಆಗಿತ್ತು. ಈ ಘಟನೆಯ ಕೇಂದ್ರ ಬಿಂದು ಆಗಿದ್ದು ಕಾಂಗ್ರೆಸ್ ನಾಯಕ ಮತ್ತು ಸಂಸದ ಶಶಿ ತರೂರ್. ಅವರು ಕೇವಲ ಊಟಕ್ಕೆ ಹಾಜರಾಗಲಿಲ್ಲ, ಬದಲಿಗೆ ದೇಶದ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ನೀಡದೆ ಅವರನ್ನು ಉದ್ದೇಶಪೂರ್ವಕವಾಗಿ ಹೊರಗಿಡಲಾಗಿದೆ ಅನ್ನುವಂಥ ಸತ್ಯ ತಿಳಿದಿದ್ರು ಆ ಅವಮಾನಕರ ಸನ್ನಿವೇಶಕ್ಕೆ ಸಾಕ್ಷಿಯಾಗೋದಕ್ಕೆ ಉತ್ಸಾಹದಿಂದ ಧಾವಿಸಿದ್ರು. ಆ ಕ್ಷಣದಲ್ಲೇ ತರೂರ್ ಅವರು ಪ್ರಜಾಪ್ರಭುತ್ವದ ಘನತೆಯನ್ನು ಕಾಪಾಡುವ ಸಂಸದೀಯ ಪಟುವ ಕಾಣಲಿಲ್ಲ, ಬದಲಿಗೆ ಅಧಿಕಾರಸ್ಥರ ಸಾಮೀಪ್ಯಕ್ಕಾಗಿ ತಮ್ಮ ತತ್ವಗಳನ್ನೇ ಮಾರ್ಕೊಳ್ಳೋದಕ್ಕೆ ಸಿದ್ಧರಾದ ಅನುಕೂಲ ಶಾಸ್ತ್ರದ ಆಸ್ಥಾನಿಕನ ಕಂಡ್ರು. ಇದು ಮುತ್ಸದ್ದಿತನವಲ್ಲ, ಬದಲಿಗೆ ರಾಜಕೀಯ ದಾಸ್ಯ ಅಷ್ಟೇ. ಶಶಿ ತರೂರ್ ಅವರನ್ನ ಸಾಮಾನ್ಯವಾಗಿ ಒಬ್ಬ ಸುಸಂಸ್ಕೃತ, ಬುದ್ಧಿಜೀವಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ರಾಜತಾಂತ್ರಿಕ ಪರಿಜ್ಞಾನ ಉಳ್ಳ ನಾಯಕ ಅಂತ ಬಿಂಬಿಸಲಾಗುತ್ತೆ. ಆದರೆ ಪುಟಿನ್ ಔತಣಕೂಟದ ಘಟನೆ ಅವರ ವ್ಯಕ್ತಿತ್ವದ ಮೇಲಿನ ಆ ಒಂದು ಮುಖವಾಡವನ್ನು ಕಳಚಿ ಹಾಕಿದೆ. ಅವರು ತಾನೊಬ್ಬ ಮಹಾ ಅವಕಾಶವಾದಿ ಅನ್ನೋದನ್ನು ಇಲ್ಲಿ ಸಾಬೀತುಪಡಿಸಿದ್ದಾರೆ. ಪ್ರಜಾಪ್ರಭುತ್ವದ ಸಂಸ್ಥೆಗಳಿಗೆ ಎಷ್ಟೇ ಹಾನಿಯಾದರೂ ಸರಿ, ತಮಗೆ ಸಿಗುವಂಥ ಯಾವುದೇ ಮಹತ್ವದ ಆಹ್ವಾನವನ್ನು ತಿರಸ್ಕರಿಸದೇನೆ ಅಧಿಕಾರದ ಹತ್ತಿರ ಇರೋದಕ್ಕೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನೋ ಹಾಗೆ ಅವರು ವರ್ತಿಸಿದ್ದಾರೆ ಅನ್ನುವಂಥ ಟೀಕೆಗಳು ಕೇಳಿಬರ್ತಾ ಇವೆ. ತರೂರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಂಥ ವಿರೋಧ ಪಕ್ಷದ ಹಿರಿಯ ನಾಯಕರನ್ನ ಹೊರಗಿಡೋದು ಕೇವಲ ವ್ಯಕ್ತಿಗತ ಅವಮಾನ ಅಲ್ಲ, ಅದು ಭಾರತದ ಸಂಸದೀಯ ವ್ಯವಸ್ಥೆಗೇನೆ ಮಾಡಿದಂಥ ಅಪಮಾನ ಅನ್ನೋದು. ಆದರೂ ಕೂಡ ಅವರು ಆ ಒಂದು ಔತಣಕೂಟಕ್ಕೆ ತೆರಳುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ಈ ಒಂದು ಆಕ್ರಮಣವನ್ನು ಮೌನವಾಗಿ ಅನುಮೋದಿಸಿದರು. ಸ್ವಪಕ್ಷದ ನಾಯಕರನ್ನ ಮತ್ತು ಪ್ರಜಾಪ್ರಭುತ್ವದ ಪ್ರಮುಖ ಆಧಾರ ಸ್ತಂಭವಾದಂಥ ವಿರೋಧ ಪಕ್ಷದ ಸ್ಥಾನಮಾನವನ್ನು ಕಡೆಗಣಿಸಿದಂಥ ವೇದಿಕೆಯಲ್ಲಿ ತರೂರ್ ನಗುನಗುತ್ತಾ ಭಾಗವಹಿಸಿದ್ದು ಅವರ ಅವಕಾಶವಾದಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ತರೂರ್ ಅವರ ವಿದ್ವತ್ತನ್ನು ಮೆಚ್ಚಿ ಅವರಿಗೆ ಮತ ಹಾಕಿದಂಥ ತಿರುವನಂತಪುರದ ನಾಗರಿಕರಿಗೆ ಈ ನಡೆ ತೀವ್ರ ನಿರಾಶೆಯನ್ನು ತಂದಿದೆ. ಜನರು ಅವರನ್ನು ಸಂಸತ್ತಿಗೆ ಕಳಿಸಿದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಹೊರತು ಪ್ರಜಾಪ್ರಭುತ್ವದ ಘನತೆಯನ್ನು ಬಲಿ ಕೊಟ್ಟು ತಮ್ಮ ಸ್ವಂತ ಪ್ರತಿಷ್ಠೆಯನ್ನು ಮೆರೆಸ್ಕೊಳ್ಳೋದಕ್ಕಲ್ಲ. ಪ್ರಜಾಪ್ರಭುತ್ವದ ಶಿಷ್ಟಾಚಾರಗಳನ್ನು ಧಿಕ್ಕರಿಸಿ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇರುವಂಥ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಊಟ ಮಾಡೋದು ಅವರಿಗೆ ಮತ ನೀಡಿದಂಥ ಜನರ ನಂಬಿಕೆಗೆ ಮಾಡಿದಂಥ ದೊಡ್ಡ ದ್ರೋಹ ಆಗಿದೆ. ಇಂಥ ನಡೆಯನ್ನು ತೋರಿಸುವಂಥ ವ್ಯಕ್ತಿ ಜನರ ವಿಶ್ವಾಸಕ್ಕಾಗಲಿ ಅಥವಾ ಅವರು ಅಲಂಕರಿಸಿರುವಂಥ ಸಂಸದೀಯ ಸ್ಥಾನಕ್ಕಾಗಲಿ ಅರ್ಹರಲ್ಲ ಅನ್ನುವಂಥ ಒಂದು ಭಾವನೆ ಮೂಡೋದು ಸಹಜಾನೆ. ಅವರು ತಮ್ಮನ್ನು ತಾವು ವಿಶ್ವ ನಾಗರಿಕ ಅಂತ ಕರೆದುಕೊಳ್ಬಹುದು, ಆದರೆ ಸ್ವದೇಶದ ಪ್ರಜಾಪ್ರಭುತ್ವದ ಕನಿಷ್ಠ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ವಿಫಲರಾದಾಗ ಆ ಜಾಗತಿಕ ಇಮೇಜ್ ಕೇವಲ ಡಾಂಭಿಕತನಾಗಿ ಉಳಿಯುತ್ತೆ. ಇದು ಕೇವಲ ಒಂದು ಡಿನ್ನರ್ ಪಾರ್ಟಿಯ ವಿಷಯ ಅಲ್ಲ, ಇದು ನಿಷ್ಠೆ ಮತ್ತು ನೈತಿಕತೆಯ ಪ್ರಶ್ನೆ ಆಗಿದೆ. ತರೂರ್ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ಅಧಿಕಾರದ ಮಿನುಗು ಮತ್ತು ಪ್ರಚಾರದ ಬೆಳಕನ್ನು, ಆದರೆ ಇಲ್ಲಿ ಕಳೆದುಕೊಂಡಿದ್ದು ನೈತಿಕತೆಯ ಅಡಿಪಾಯವನ್ನು. ಈ ಇಡೀ ಪ್ರಹಸನದ ಮತ್ತೊಂದು ಮುಖ ಮೋದಿ ಸರ್ಕಾರದ ವರ್ತನೆ. ರಷ್ಯಾದ ಅಧ್ಯಕ್ಷರಂಥ ವಿಶ್ವ ನಾಯಕರು ಬಂದಾಗ ವಿಪಕ್ಷದ ನಾಯಕರನ್ನ ಭೇಟಿಯಾಗೋದಕ್ಕೆ ಬಿಡದೇ ಇರೋದು ಅಥವಾ ಅವರನ್ನು ಅಧಿಕೃತ ಔತಣಕೂಟಗಳಿಂದ ಹೊರಗಿಡೋದು ಮೋದಿ ಸರ್ಕಾರದ ಸಂಕುಚಿತ ರಾಜಕೀಯಕ್ಕೆ ಸಾಕ್ಷಿಯಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ವಿದೇಶಿ ಗಣ್ಯರನ್ನು ಭೇಟಿಯಾಗುವಂಥ ಅವಕಾಶ ಇತ್ತು. ಅದು ಭಾರತದ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಪರಿಪಕ್ವತೆಯನ್ನು ಜಗತ್ತಿಗೆ ತೋರಿಸ್ತಾ ಇತ್ತು. ಆದರೆ ಮೋದಿ ಸರ್ಕಾರ ಈ ಒಂದು ಸಂಪ್ರದಾಯವನ್ನು ಮುರಿದು ತನ್ನದು ಅಭದ್ರತೆಯಿಂದ ಬಳಲ್ತಾ ಇರುವಂಥ ಸರ್ಕಾರ ಅನ್ನೋದನ್ನು ಇಲ್ಲಿ ಸಾಬೀತುಪಡಿಸಿತು. ಶಶಿ ತರೂರನ್ನು ಆಹ್ವಾನಿಸಿ ವಿಪಕ್ಷದ ಪ್ರಮುಖ ನಾಯಕರನ್ನು ಹೊರಗಿಟ್ಟಂಥ ಸರ್ಕಾರದ ನಡೆ ಇಲ್ಲಿ ಸ್ಪಷ್ಟವಾಗಿ ಒಡೆದು ಆಳುವ ನೀತಿಯ ಭಾಗ ಆಗಿದೆ. ತರೂರ್ ಅವರನ್ನು ಒಂದು ದಾಳವನ್ನಾಗಿ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಒಡಕು ಮೂಡಿಸೋದು ಮತ್ತು ವಿಪಕ್ಷದ ಐಕ್ಯತೆಯನ್ನು ಮುರಿಯೋದು ಇದರ ಹಿಂದಿನ ಕುತಂತ್ರ ಆಗಿದೆ. ತರೂರ್ ಅಂಥ ಅನುಭವಿ ರಾಜಕಾರಣಿಗೆ ಅರ್ಥ ಆಗಲಿಲ್ವಾ? ಅಥವಾ ಅರ್ಥ ಆದರೂ ಕೂಡ ತಮ್ಮ ವೈಯಕ್ತಿಕ ವೈಭವೀಕರಣಕ್ಕಾಗಿ ಅವರು ಈ ಒಂದು ಬಲೆಯಲ್ಲಿ ಸಿಲುಕಿದ್ರ? ಉತ್ತರ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ತರೂರ್ ಸರ್ಕಾರದ ಈ ಆಟದಲ್ಲಿ ಸ್ವ ಇಚ್ಛೆಯಿಂದ ಪಾಲ್ಗೊಂಡ್ರು. ಸರ್ಕಾರದ ಈ ನಡೆ ಕೇವಲ ಶಿಷ್ಟಾಚಾರದ ಉಲ್ಲಂಘನೆಯಲ್ಲ, ಇದು ಪ್ರಜಾಪ್ರಭುತ್ವದ ಮೂಲ ಆಶಯಗಳಾದ ಸಂವಾದ ಮತ್ತು ಒಳಗೊಳ್ಳುವಿಕೆಯ ಕಗ್ಗೊಲೆಯಾಗಿದೆ. ವಿರೋಧ ಪಕ್ಷ ಇಲ್ಲದೆ ಪ್ರಜಾಪ್ರಭುತ್ವ ಅನ್ನೋದು ಅಪೂರ್ಣ. ಅಂಥ ವಿರೋಧ ಪಕ್ಷದ ನಾಯಕರನ್ನು ಅವಮಾನಿಸೋದು ಅಂತಿಮವಾಗಿ ಭಾರತದ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ. ಇದು
ಮೋದಿ ಸರ್ಕಾರ ತನ್ನ ಅಧಿಕಾರದ ಮದದಲ್ಲಿ ಇದನ್ನು ಮರ್ತಿರಬಹುದು, ಆದರೆ ತರೂರ್ ಅವರಂತಹ ಬುದ್ಧಿವಂತರು ಇದಕ್ಕೆ ಕುಮ್ಮಕ್ಕು ನೀಡೋದು ಅಕ್ಷಮ್ಯವಾಗಿದೆ. ಶಶಿ ತರೂರ್ ಅವರ ನಡೆ ಕೇವಲ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಂಥ ದ್ರೋಹ ಅಲ್ಲ, ಅದು ಇಡೀ ಪ್ರಜಾಪ್ರಭುತ್ವ ಪ್ರಕ್ರಿಯೆಗೇನೆ ಮಾಡಿದಂಥ ದ್ರೋಹ. ಸಂಸದೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಒಂದು ಪಾವಿತ್ರ್ಯತೆ ಅನ್ನೋದಿದೆ. ಆ ಸ್ಥಾನವನ್ನು ಕಡೆಗಣಿಸಿದಾಗ ಪ್ರತಿಯೊಬ್ಬ ಸಂಸದನೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತಬೇಕು. ಆದರೆ ತರೂರ್ ಆ ಕಡೆಗಣನೆಯನ್ನು ಸಂಭ್ರಮಿಸಿದ್ರು. ಅವರು ಆ ಔತಣಕೂಟದಲ್ಲಿ ಭಾಗವಹಿಸುವ ಮೂಲಕ ವಿರೋಧ ಪಕ್ಷದ ನಾಯಕನಿಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ, ನಾನಿದೀನಲ್ಲ ಅನ್ನುವಂಥ ಒಂದು ದುರಹಂಕಾರದ ಸಂದೇಶವನ್ನು ರವಾನಿಸಿದ್ರು. ಇದು ಪ್ರಜಾಪ್ರಭುತ್ವದ ಸಾಮೂಹಿಕ ನಾಯಕತ್ವದ ತತ್ವಕ್ಕೇನೆ ವಿರುದ್ಧವಾದದ್ದು. ಇದು ರಾಜತಾಂತ್ರಿಕತೆಯ ಹೆಸರಿನಲ್ಲಿ ನಡೆದಂಥ ಶರಣಾಗತಿ. ತರೂರ್ ಅವರ ಈ ನಡೆ ಭವಿಷ್ಯದಲ್ಲಿ ಸರ್ಕಾರಗಳು ವಿರೋಧ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸೋದಕ್ಕೆ ಒಂದು ಕೆಟ್ಟ ಪೂರ್ವ ನಿದರ್ಶನವನ್ನು ಹಾಕಿಕೊಟ್ಟಾಗಿದೆ. ನಾವು ನಿಮ್ಮ ಒಬ್ಬ ಸಂಸದನಿಗೆ ಊಟ ಹಾಕಿದರೆ ಸಾಕು, ನಿಮ್ಮ ನಾಯಕರನ್ನು ಕರಿಬೇಕಾಗಿಲ್ಲ ಅನ್ನುವಂಥ ಒಂದು ಸರ್ಕಾರದ ಸಂದೇಶಕ್ಕೆ ಶಶಿ ತರೂರ್ ಸಹಿ ಹಾಕಿದ್ದಾರೆ. ಶಶಿ ತರೂರ್ ಅವರು ತಮ್ಮ ನಡೆಗೆ ಎಷ್ಟೇ ಸಮರ್ಥನೆಗಳನ್ನು ನೀಡಿದರೂ ಕೂಡ ಅವರು ಇತಿಹಾಸದ ತಪ್ಪು ಬದಿಯಲ್ಲಿ ನಿಂತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಅವರು ತಕ್ಷಣದ ಪ್ರಚಾರಕ್ಕಾಗಿ ಮತ್ತು ಆಡಳಿತ ಪಕ್ಷದ ಓಲೈಕೆಗಾಗಿ ಆತ್ಮಸಾಕ್ಷಿಯನ್ನು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಒತ್ತೆ ಇಟ್ಟಿದ್ದಾರೆ. ಇದು ರಾಜಕೀಯ ಮುತ್ಸದ್ದಿತನವಲ್ಲ, ಇದು ಕೇವಲ ರಾಜಕೀಯ ಗುಲಾಮಗಿರಿ. ಅವರು ತಮ್ಮ ನಡವಳಿಕೆಯಿಂದ ಇಲ್ಲಿ ಸಾಬೀತುಪಡಿಸಿದ ಇಷ್ಟೇ, ಅವರಿಗೆ ಪ್ರಜಾಪ್ರಭುತ್ವದ ಘನತೆಗಿಂತ ಅಧಿಕಾರದ ಕಾರಿಡಾರ್ಗಳಲ್ಲಿ ಓಡಾಡುವಂಥ ಸುಖಾನೇ ಮುಖ್ಯ. ಇಂಥ ನಾಯಕರು ಜನರನ್ನು ಪ್ರತಿನಿಧಿಸೋದು ದೇಶದ ದೌರ್ಭಾಗ್ಯ. ಇನ್ನು ಮುಂದೆ ಆದರೂ ಮತದಾರರು ಇಂಥ ಅವಕಾಶವಾದಿಗಳನ್ನು ಗುರುತಿಸಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಯಾಕಂತಂದರೆ ಪ್ರಜಾಪ್ರಭುತ್ವ ಉಳಿಯೋದು ತತ್ವಗಳ ಮೇಲೆ, ಇಂಥ ಅವಕಾಶವಾದಿ ರಾಜಕಾರಣಿಗಳ ಮೇಲಲ್ಲ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮಗೆ ಅನಿಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.